ಬೆಂಗಳೂರಿನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ನಾಳೆ ದರ್ಶನ್ ಸೇರಿ ನಾಲ್ವರ ಖಾಕಿ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ನಾಳೆ ಮತ್ತೆ ನಾಲ್ವರು ಆರೋಪಿಗಳು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಪರಪ್ಪನ ಅಗ್ರಹಾರ ಜೈಲು ಸೇರ್ತಾರ ದರ್ಶನ್ ಅನ್ನೋದು ಈಗಿರುವಂತ ಪ್ರಶ್ನೆ. ವಿಚಾರಣೆ ಮುಗಿದಿದ್ರೆ ಪರಪ್ಪನ ಅಗ್ರಹಾರ ಜೈಲು ಫಿಕ್ಸು ಅಂತ ಹೇಳಲಾಗ್ತಾ ಇದೆ. ನಿನ್ನೆನೆ ಕೋರ್ಟ್ಗೆ ಕರ್ಕೊಂಡು ಹೋಗುವಾಗ ಈ ಒಂದು ವಿಚಾರ ವೈರಲ್ ಆಗ್ತಾ ಇತ್ತು. ಮತ್ತೆ ಜೈಲಿಗೆ ಹೋಗ್ತಾರೆ ದರ್ಶನ್ ಅಂತ. ಆದ್ರೆ ನಿನ್ನೆ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡ್ರು. ಇವತ್ತು ಮತ್ತು ನಾಳೆ ಕೋರ್ಟ್ ಮುಂದೆ ಹಾಜರುಪಡಿಸಿದಾಗ ಜೈಲಿಗೆ ಹೋಗುವಂತ ಸಾಧ್ಯತೆನೇ ಬಹುತೇಕ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಹಾಗೇನಾದ್ರೂ ಜೈಲಿಗೆ ಹೋದ್ರೆ ಎರಡನೇ ಬಾರಿಗೆ 13 ವರ್ಷಗಳ ಬಳಿಕ ಎರಡನೇ ಬಾರಿಗೆ ನಟ ದರ್ಶನ್ ಮತ್ತೆ ಪರಪ್ಪನ ಅಗ್ರಹಾರ ಜೈಲನ್ನ ಪ್ರವೇಶ ಮಾಡಬೇಕಾಗಂತ ಅನಿವಾರ್ಯತೆ ಬರುತ್ತೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಇವರು ಕೂಡ ಆರೋಪಿನೇ. ಪೊಲೀಸರು ಎಲ್ಲಾ ಆಂಗಲ್ನಲ್ಲಿ ತನಿಖೆಯನ್ನ ಮಾಡಿ ಸಾಕ್ಷಿಗಳನ್ನ ಕಲೆ ಹಾಕಿ ಸುಮಾರು 108ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕಲೆ ಹಾಕಿ ಇವರು ಆರೋಪಿನೋ ಅಥವಾ ಬೇರೆ ಏನು ಇದೆಲ್ಲವನ್ನ ಕೂಡ ತನಿಖೆ ನಡೆಸಿಗೆ ಕೋರ್ಟ್ನ ಮುಂದೆ ಸಬ್ಮಿಟ್ ಮಾಡುವಂಥದ್ದು. ನಾಳೆ ಇವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸುವಂತ ಸಾಧ್ಯತೆ ದಟ್ಟವಾಗಿದೆ ಅನ್ನೋದು ಸದ್ಯದ ಮಟ್ಟಿಗೆ ಗೊತ್ತಾಗ್ತಾ ಇದೆ. ಈಗ ಆಲ್ರೆಡಿ ಪವಿತ್ರ ಅಂಡ್ ಗ್ಯಾಂಗ್ 11 ಜನ ಅವರು ಪರಪ್ಪನ ಅಗ್ರಹಾರಿಗೆ ಹೋಗಿದ್ದಾರೆ. ನೆನ್ನೆನೆ ಕಳಿಸಲಾಗಿದೆ. ಇವ್ರ ನಾಲ್ವರನ್ನ ಮಾತ್ರ ತನಿಖೆ ನಡೆಸೋದು ಬಾಕಿ ಇದೆ ಅಂತ ವಾಪಸ್ ಕಸ್ಟಡಿಗೆ ಪಟ್ಕೊಂಡಿದ್ದು. ನಾಳೆ ಕೋರ್ಟ್ಗೆ ಇವರನ್ನ ಕರ್ಕೊಂಡು ಹೋಗಲಾಗುತ್ತೆ. ಅಲ್ಲಿ ಮತ್ತೆ ವಾದ ಪ್ರತಿವಾದವನ್ನೆಲ್ಲ ಆಲಿಸಲಾಗುತ್ತೆ. ನಾಳೆಗೆ ಏನಾದರೂ ತನಿಖೆ ಮುಗ್ದಿದ್ರೆ ಪೊಲೀಸರು ಇಲ್ಲ ತನಿಖೆ ಎಲ್ಲ ಮುಗ್ದಿದೆ, ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಜೈಲಿಗೆ ಕಳಿಸಲಾಗುತ್ತೆ. ಅಕಸ್ಮಾತ್ ನಾಳೆವರೆಗೂ ಕೂಡ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ, ತನಿಖೆಗೆ ಸಹಕಾರ ಕೊಟ್ಟಿಲ್ಲ ಅಂತಂದ್ರೆ ವಾಟ್ ನೆಕ್ಸ್ಟ್? ಕಾನೂನಾತ್ಮಕವಾಗಿ ಏನ್ ಕ್ರಮ ಕೈಗೊಳ್ಬಹುದು? ಯಾಕಂದ್ರೆ ಜಾಸ್ತಿ ದಿನ ಕಸ್ಟಡಿಗೆ ಕೇಳೋ ಹಾಗಿಲ್ಲ, ಜಾಸ್ತಿ ದಿನ ಕಸ್ಟಡಿಯಲ್ಲಿ ಇಟ್ಕೊಳ್ಳೋ ಹಾಗೂ ಇಲ್ಲ. ಈಗ ಆಲ್ರೆಡಿ 11 ದಿನ ಆಗ್ಬಿಟ್ಟಿದೆ. ಸೊ ಮತ್ತೆ ಕಸ್ಟಡಿ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿನ್ನೆನೆ ದರ್ಶನ್ ಪರ ವಕೀಲರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ರು. ಈಗ ಆಲ್ರೆಡಿ 10 ದಿನ ಕಳೆದಿದೆ, ಮತ್ತೆ ಕೇಳ್ತಾ ಇದ್ದಾರೆ ಕೊಡಬಾರ್ದು ಅಂತ, ಆದ್ರೂ ಕೂಡ ಕೊಡ್ಲಾಗಿದೆ. ಸೊ ಹಾಗಾಗಿ ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇವರು ಈ 2 ದಿನದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಸತ್ಯವನ್ನ ಬಾಯಿ ಬಿಡ್ಲಿಲ್ಲ ಅಂದ್ರೆ, ಮತ್ತೂ ಮುಚ್ಚಿಡುವಂತ ಪ್ರಯತ್ನವನ್ನ ಮಾಡಿದ್ರೆ, ಯಾರನ್ನೋ ಸೇಫ್ ಮಾಡುವಂತ ಪ್ರಯತ್ನ ಮಾಡಿದ್ರೆ ಸಮಸ್ಯೆ ಆಗತ್ತೆ.